ರಚನೆ ಮಾಡಿದ ಗೋಪಾಲದಾಸರ ಸ್ತೋತ್ರಾತ್ಮಕವಾದ ಗೋಪಾಲದಾಸರಾಯ ನಿನ್ನಯ ಪಾದನ್ನ ಹೊಂದಿದೆನು ನಿಶ್ಚಯ ಎಂಬ ಹಾಡಿನ ಮೊದಲನೇ ನುಡಿಯಿಂದ ಸ್ಪಷ್ಟ ಆಯಿತು. ಜಗನ್ನಾಥದಾಸರಿಗೆ ಒಂದು ಘೋರ ವ್ಯಾಧಿ ಬಂದಿತ್ತು ಅನ್ನೋದು ಸತ್ಯ. ಅದು ಯಾಕೆ ಬಂತು, ಅದಕ್ಕೆ ಕಾರಣ ಏನು ಅಂತ ಪ್ರಾರಂಭದಲ್ಲಿ ಹೇಳದೇ ಇದ್ರು ಕೂಡ ಜಗನ್ನಾಥದಾಸರು ಆ ವ್ಯಾಧಿಯನ್ನು ತಟ್ಟಿಕೊಳ್ಳಲಾರದೆ ಮೃತ್ಯುಗೆ ಸಮೀಪ ಬಂದವರಾಗಿ ಗೋಪಾಲ ವಿಜಯರಾಯರಲ್ಲಿ ಶರಣು ಬಂದರು. ಕರುಣಾಮೂರ್ತಿಗಳಾದ ವಿಜಯರಾಯರು, ನಿನ್ನನ್ನು ಉದ್ಧಾರ ಮಾಡುವವನು, ನಿನ್ನ ಈ ರೋಗ ಪರಿಹಾರ ಮಾಡತಕ್ಕಂಥ ವ್ಯಕ್ತಿ ಮುತ್ತನೂರಿನ ಗೋಪಾಲದಾಸರು, ನೀನು ಅಲ್ಲಿ ಹೋಗು ಅಂತ ಹೇಳಿದರು. ಯಾವಾಗ ವಿಜಯರಾಯರ ಮಾತು ಹೇಳಿದ್ರು ಅವತ್ತೇ ಆ ಜಗನ್ನಾಥದಾಸರ ಮಾತಿನಿಂದ ಸ್ಪಷ್ಟ ಆಗ್ತದೆ. ಅವತ್ತೇ ಮುತ್ತನೂರಿಗೆ ಬಂದು ಗೋಪಾಲದಾಸರಿಗೆ ಶರಣಾದ. ಗೋಪಾಲದಾಸರು ಅವರ ಮೇಲೆ ಕರುಣೆ ತೋರಿದರು. ಇದು ಮೊದಲನೇ ಚರಣದಿಂದ ಸ್ಪಷ್ಟವಾದ ಕಥೆ. ಇದಕ್ಕೆ ಯಾರ ಅಬ್ಜೆಕ್ಷನ್ ಇರೋದಿಲ್ಲ, ಇದರ ಕಲ್ಪನಾ ಪ್ರಪಂಚ ಇಲ್ಲ. ಇದು ನಡೆದಿದ್ದು ಸ್ವತಃ ಜಗನ್ನಾಥದಾಸರು ತಮ್ಮ ಜೀವನದಲ್ಲಿ ನಡೆದ ಘಟನೆಯನ್ನು ತಾವೇ ಸ್ತೋತ್ರ ಮಾಡ್ತಾ ಹೇಳಿಕೊಂಡಿದ್ದಾರೆ. ಘೋರ ವ್ಯಾಧಿಗಳ ನೋಡಿ ವಿಜಯರಾಯ ಭೂರಿ ಕರುಣವ ಮಾಡಿ ತೋರಿದರಿವರೆ ಉದ್ಧಾರಕರೆಂದ ದಿನಾರಭ್ಯ ತವ ಪಾದ ಸಾರಿದೆ ಸಲಗೆಂದು ಸೂರಿಜನ ಸಂಪ್ರಿಯ ಸುಗುಣೋ ದಾರದಾರುಣ ದೋಷ ನಿಜಯಮ ಸುರಿಜನ ಸಂಪ್ರಿಯ ಸುಗುಣೋ ದಾರದಾರುಣ ದೋಷ ನಿಜಯವ ದುರಗೈಸುದಯ ಮುನಿರೆ ನಿವಾರಿಸದೆ ಕರ ಪಿಡಿದು ವೇಗದಿ ಗೋಪಾಲದಾಸ ರಾಯ. ಈ ಚರಣದ ಕೊನೆಯಲ್ಲಿ ಒಂದು ಮಾತು ಹೇಳಿದರು. ಘೋರ ವ್ಯಾಧಿ ಜಗನ್ನಾಥದಾಸರಿಗೆ ಬಂತು. ಇದಕ್ಕೆ ಕಾರಣ ಏನು ಅಂತ ಪ್ರಾರಂಭದಲ್ಲಿ ಹೇಳಲಿಲ್ಲ. ಆದರೆ ಘೋರ ದೋಷ ನಿಜ ದುರುಳ ನನ್ನ ಭಯಂಕರವಾಗಿರತಕ್ಕಂಥ ದೋಷ ನಿಚಯವ ಪರಿಹಾರ ಮಾಡುವಂಥದ್ದು. ಅಂದರೆ ಏನೋ ಒಂದು ದೋಷ ಮಾಡಿದ್ದಾರೆ, ಅದು ಏನು ದೋಷ ಅಂಬೋದು ಕೂಡ ಸ್ಪಷ್ಟ ಆಗಿದೆ. ಒಟ್ಟಿನ ಮೇಲೆ ಜಗನ್ನಾಥದಾಸ ಯಾವುದೋ ಒಂದು ಅಪರಾಧವನ್ನು ಮಾಡಿದರು. ಅಪರಾಧದ ಫಲವಾಗಿ ಅದಕ್ಕೆ ಒಂದು ರೀತಿಯಿಂದ ಪನಿಷ್ಮೆಂಟ್ ರೂಪದಲ್ಲಿ ಭಗವಂತ ಅವರಿಗೆ ಅಪಮೃತ್ಯುವನ್ನು ತಂದು ಕೊಡತಕ್ಕಂಥ ಘೋರ ವ್ಯಾಧಿಯನ್ನು ಕೊಟ್ಟ ಭಗವಂತನೇ ಅವರಿಗೆ ಒಂದು ಮನಸ್ಸು ಕೊಟ್ಟ, ನೀನು ವಿಜಯರಾಯರಲ್ಲಿ ಹೋಗು, ಅವರಿಗೆ ಶರಣಾಗುವಂತಂದ. ಅವರಲ್ಲಿ ಬಂದು ಶರಣ ಆದ ಮೇಲೆ ವಿಜಯರಾಯರ ಮಾರ್ಗದರ್ಶನ ಮಾಡಿದರು, ಗೋಪಾಲದಾಸರ ಬಳಿಗೆ ಕಳಿಸಿಕೊಟ್ರು. ಎರಡನೇ ನುಡಿಯಲ್ಲಿ ಸ್ಪಷ್ಟ ಇನ್ನ ಚರಿತ್ರೆಯನ್ನು ಮುಂದುವರಿಸ್ತಾರೆ. ಅಪಮೃತ್ಯುವಿನ ತರಿದೆ ಎನ್ನೊಳಗಿದ್ದ ಅಪರಾಧಗಳ ಮರೆದೆ. ಸ್ಪಷ್ಟ ಇದೆ. ಅಂದ್ರೆ ಶರಣಾಗಿ ಬಂದ ಜಗನ್ನಾಥದಾಸರ ಅಪಮೃತ್ಯುವನ್ನು ಗೋಪಾಲದಾಸರು ತರದರು. ಯಾವ ರೀತಿ ತರದರು ಎಂಬುದಿಲ್ಲ ಇಲ್ಲಿ ಸ್ಪಷ್ಟವಾಗಿ. ಯಾವ ರೀತಿ ಜಗನ್ನಾಥದಾಸರ ಅಪಮೃತ್ಯುವನ್ನು ತರದರು? ಏನು ಅಪಮೃತ್ಯುಗೆ ಔಷಧ ಕೊಟ್ರ, ಅಥವಾ ಭಗವಂತನ ಪ್ರಾರ್ಥನೆ ಮಾಡಿದ್ರ, ಅಥವಾ ತಮ್ಮ ಆಯುಷ್ಯ ಹಾಕಿದ್ರ? ನಮ್ಮ ಕಥೆಯಲ್ಲಿ ನಮ್ಮ ಜಗನ್ನಾಥದಾಸರಿಗೆ ಗೋಪಾಲದಾಸರು ತಮ್ಮ 40 ವರ್ಷ ಆಯುಷ್ಯವನ್ನು ದಾನ ಮಾಡಿದರು ಅಂತ ಸ್ಪಷ್ಟ. ಇದೆಲ್ಲ ಹೇಳ್ತಾರೆ. ಇದು ಎಲ್ಲರಿಗೂ, ಇದರಲ್ಲಿ ಏನು ವ್ಯತ್ಯಾಸ, ಯಾರಿಗೂ ವ್ಯತ್ಯಾಸ ಇಲ್ಲ. ಆದರೆ ಜಗನ್ನಾಥದಾಸರು ತಮ್ಮ ಮಾತಿನಲ್ಲಿ ಅಪಮೃತ್ಯುವಿನ ತರಿದೆ, ನನ್ನ ಅಪಮೃತ್ಯುವನ್ನು ನೀವು ಹೋಗ್ಲಾಡಿಸಿದ್ರಿ, ಹೇಗೆ ಹೋಗ್ಲಾಡಿಸ್ತೀವಿ ಅಂತ ಹೇಳಿಲ್ಲ. ಆದರೆ ಇನ್ನೊಂದು ಸ್ಟೇಟ್ಮೆಂಟ್ ಕೊಡ್ತಾರೆ, ಅಪಮೃತ್ಯು ಯಾಕೆ ಬಂತು ನನಗೆ ಅಂತಂಬೋದು ಹೇಳ್ತಾರೆ. ಎನ್ನೊಳಗಿದ್ದ ಅಪರಾಧಗಳ ಮರದೆ, ಅಂದ್ರೆ ಜಗನ್ನಾಥದಾಸರು ಏನೋ ಅಪರಾಧಗಳನ್ನು ಮಾಡಿದರು. ಅದು ಯಾರ ಬಗ್ಗೆ ಮಾಡಿದ್ರು? ವಿಜಯರಾಯರ ಬಗ್ಗೆ ಮಾಡಿದ್ರ, ಗೋಪಾಲದಾಸರ ಬಗ್ಗೆ ಮಾಡಿದ್ರ? ಹೇಳ್ದೇ ಇದ್ರು ಕೂಡ ಒಟ್ಟು ಅಪರಾಧ ಮಾಡಿದ್ದಾರೆ. ಯಾರ ಬಗ್ಗೆ ಮಾಡಿದ್ದಾರೆ? ಇಲ್ಲ ವಿಜಯರಾಯರ ಬಗ್ಗೆ ಮಾಡಿರಬೇಕು, ಇಲ್ಲ ಗೋಪಾಲದಾಸರ ಬಗ್ಗೆ ಮಾಡಬೇಕು. ಅದನ್ನು ನೀನು ಮರ್ತು ಬಿಟ್ಟು, ಅದನ್ನು ಸ್ಮರಣೆ ಮಾಡಲಿಲ್ಲ, ಅದರ ಚಿಂತನೆ ಮಾಡಲಿಲ್ಲ. ನನ್ನ ಎಲ್ಲ ಅಪರಾಧಗಳನ್ನು ಬಳಿಗಿಟ್ಟು ಎಂಥ ಕರುಣಾಮೂರ್ತಿಯ ನೀನು ಎನ್ನ ಮೃತ್ಯುವನ್ನು ತರದ್ಬಿಟ್ಟು, ನನಗೆ ಬಂದಿರತಕ್ಕಂಥ ಘೋರ ವ್ಯಾಧಿಯಿಂದ
ಬರಬೇಕಾಗಿರತಕ್ಕಂಥ ಅಪಮೃತ್ಯುವನ್ನು ತರದಿ. ಅಪಮೃತ್ಯುವಿನ ತರಿದೆ ಎನ್ನೊಳಗಿದ್ದಾಗ ಪರಾಧಂಗಳ ಮರೆದೆ. ಚಪಲ ಚಿತ್ತನಿಗೊಲಿದು ವಿಪುಳ ಮತಿಯ ನಿತ್ತು ನಿಪುಣನೆಂದೆನಿಸಿದ ತಪಸ್ಸಿಗಳಿಂದಲೇ ಕೃಪಣ ವತ್ಸಲ ನಿನ್ನ ಕರುಣೆಗೆ ಉಪಮೆಗಾಡೆನು ಸಂತತವು ಕಶ್ಯಪಿಯೊಳಗೆ ಬುಧರಿಂದ ಜಗದ ಧಿವನ ಕಿಂಕರ ನೆನೆಸಿ ಮೆರೆದೆ. ಈ ನುಡಿಯಲ್ಲಿ ಮತ್ತೊಂದು ಅದ್ಭುತವಾಗಿ ಒಂದು ಚಿಂತನೆ ಕೊಡ್ತಾರೆ. ಅಪಮೃತ್ಯುವನ್ನು ಗೋಪಾಲದಾಸರು ತಡೆದರು, ಅದನ್ನು ಓಡಿಸಿದರು. ಜಗನ್ನಾಥದಾಸರಿಗೆ ಪುನರ್ಜೀವನವನ್ನು ಕೊಟ್ಟರು ಅಂತಂದಾಗ ಏನು ಮಾಡಿ ಕೊಟ್ಟರು ಎಂಬುದು ಸ್ಪಷ್ಟವಾಗಿ ಹೇಳದೇ ಇದ್ರು ಕೂಡ, ಸ್ವಾಮಿ ನಿನ್ನ ಕರುಣೆಗೆ ನಾನು ಉಪಮೆಗಾಣೆ, ನಿನ್ನಲ್ಲಿರುವ ಕರುಣೆ ಅದಲ್ಲ, ಆ ಕರುಣೆಗೆ ಸಾದೃಶ್ಯ ಹೇಳಕ್ಕೆ ಬರೋದಿಲ್ಲ. ಅಂದರೆ ಗೋಪಾಲದಾಸರು ಜಗನ್ನಾಥದಾಸರ ಮೇಲೆ ತೋರಿದ ಕರುಣೆ ಎಂಥದ್ದು. ಅಪಮೃತ್ಯುವನ್ನು ತೆರೆಯೋದು ಅದು ಆ ಅಪಮೃತ್ಯುವನ್ನು ಹೇಗೆ ತರೆದರು ಎಂಬುದಕ್ಕೆ ನಿಮ್ಮ ಕರುಣೆ ಅನನ್ಯ ಸಾಮಾನ್ಯ ಸ್ವಾಮಿ. ಏನು ಆ ಕರುಣೆ ಆಗಿರ್ಬೇಕದು? ಪ್ರಾಯ ನಾವಿವತ್ತೇನು ಕಥೆ ಹೇಳ್ತಾ ಇದ್ದೀವಲ್ಲ, ಗೋಪಾಲದಾಸರು ತಮ್ಮ ಆಯುಷ್ಯವನ್ನು ದಾನ ಮಾಡಿದರು ಅಂತೇಳಿ ಅದೇ ಆಗಿರಬೇಕು. ಯಾಕಂದರೆ ಅದ್ಭುತವಾದ ಜೀವನ ಗೋಪಾಲದಾಸರು ಸಾಮಾನ್ಯ ಅಲ್ಲ. ನಮ್ಮ ಊಹೆಗೆ ನಿಲುಕದೇ ಇರತಕ್ಕಂಥ ಜೀವನ ಗೋಪಾಲದಾಸರಿಗೆ ಸಿಕ್ಕಿತ್ತು. ಸಣ್ಣ ಚಿಕ್ಕ ವಯಸ್ಸಿನಲ್ಲಿ, ಸುಮಾರು 10-12 ವಯಸ್ಸಿನಲ್ಲಿ ಗಾಯತ್ರಿಯನ್ನು ಸಿದ್ಧಿ ಮಾಡಿಕೊಂಡವರು. ಆ ಗಾಯತ್ರಿ ಪ್ರಭಾವದಿಂದ ಯಾರ ಮಾರಿ ನೋಡಿದರೂ ಕೂಡ ಅವರ ಭವಿಷ್ಯ ಹೇಳ್ಬಿಡ್ತಿದ್ರು. ಅವರ ಭವಿಷ್ಯ, ಅವರ ಜೀವನ, ಅವರ ವ್ಯಕ್ತಿತ್ವ ಎಂಥದ್ದು ಎಲ್ಲವನ್ನು ತಿಳ್ಕೊತಾ ಇದ್ರು, ಅವರಿಗೆ ಆಶೀರ್ವಾದ ಮಾಡ್ತಾ ಇದ್ರು. ಅಂಥ ಒಂದು ವ್ಯಕ್ತಿತ್ವ. ನಂತರದಲ್ಲಿ ಏನಾಯಿತು, ಗಾಯತ್ರಿ ಸಿದ್ಧಿ ಪಡೆದ ಆ ಪುಣ್ಯಾತ್ಮರು ಗೋಪಾಲದಾಸರು ಮುಂದೆ ವಿಜಯರಾಯರ ಸಮಕ್ಷಕ್ಕೆ ಬಂದರು. ವಿಜಯದಾಸರ ಸಹವಾಸವನ್ನು ಹೊಂದಿದ್ರು. ಅವರ ಭೇಟಿ ಆಯಿತು ಆದವಾನಿಯಲ್ಲಿ. ಅವರಿಂದ ಅಂಕಿತ ಪಡೆದರು. ಗಾಯತ್ರಿ ಸಿದ್ಧಿ, ವಿಜಯರಾಯರಂಥ ಮಹಿತಾತ್ಮರು ಅವರಿಗೆ ಗುರುಗಳಾಗಿ ಸಿಗೋದು ಏನು ವೈಭವ ಅಂತಂದ್ರೆ, ಆ ಗುರು ಶಿಷ್ಯನ ಭಾವ ಹೇಗಿತ್ತು ಅಂತಂದ್ರೆ, ಒಬ್ಬರನ್ನೊಬ್ಬರು ಪರೀಕ್ಷೆ ಮಾಡಿದ್ರ ಎನ್ನುವ ರೀತಿಯಲ್ಲಿ ವಿಜಯರಾಯರಿಗೆ ಅವತ್ತಿನ ಕಾಲದಲ್ಲಿ ಒಬ್ಬ ಪೀಠಾಧಿಪತಿಗೆ ಆಗತಕ್ಕಂಥ ಮರ್ಯಾದೆ ನಡೀತಾ ಇತ್ತು. ಇದು ಸ್ಪಷ್ಟ ಅವರ ಹಾಡುಗಳಲ್ಲಿ ನಿಮಗೆ ಗೊತ್ತಾಗ್ತದೆ. ಎಂಥ ವೈಭವ ಅಂತಂದ್ರೆ, ಒಂದೊಂದು ಊರಿಗೆ ಹೋದರೆ ಇವರಿಂದ ವಿಜಯರಾಯರಿಂದ ಅನೇಕರು ಶಿಷ್ಯರು ಬೇರೆ. ಅಲ್ಲಿ ಪೀಠಾಧಿಪತಿಗಳಿಗೆ ಸ್ವಾಗತ ಮಾಡಿದಂತೆ ಊರಿನ ಜನ ಜಗನ್ನಾಥ ವಿಜಯರಾಯರಿಗೆ ಸ್ವಾಗತ ಮಾಡ್ತಿದ್ರು. ಕುದುರೆ ತರ್ತಿದ್ರು, ಮೇನ ತರ್ತಿದ್ರು, ಅದ್ರ ಮೇಲೆ ಕೂಡಿಸ್ಕೊಂಡು ಕರ್ಕೊಂಡು ಹೋಗ್ತಿದ್ರು. ಆದರೆ ವಿಜಯರಾಯರು ಏನು ಮಾಡ್ತಿದ್ರು ಅಂತ ಊರಿನ ಜನ, ಸ್ವಾಮಿ ನಿಮ್ಮನ್ನು ಊರಿನಲ್ಲಿ ಮೆರವಣಿಗೆಯಲ್ಲಿ ಕರ್ಕೊಂಡು ಹೋಗ್ಬೇಕು ಅಂದ್ಕೊಂಡಿವಿ, ದಯಮಾಡಿ ಈ ಮೇನದಲ್ಲಿ ಕೂಡಬೇಕು, ಈ ಕುದುರೆ ಮೇಲೆ ಕೂಡಬೇಕು ಅಂತ ಕೂಡಲೇ ಆಯ್ತು ಅಂದು ಏನು ಮಾಡ್ತಿದ್ದ. ಭಗಣ ಅಂದ್ರೆ ಗೋಪಾಲದಾಸರು, ಭಗಣ ನೀ ಕೂಡಪ್ಪ ಅಂದ ಕೂಡಲೇ ಗೋಪಾಲದಾಸ ಎಂಥ ವ್ಯಕ್ತಿತ್ವ ಅಂದರೆ, ಎಲ್ಲ ಗುರುಗಳೇ ಅವರು ನಿಮಗೆ ತಂದಿದ್ದಾರೆ ಮೇನ, ನೀವು ಕೂಡಬೇಕು ಅಂತ ಅವ್ರು ಕೇಳ್ತಿದ್ದಾರೆ. ನನ್ನ ಕೂಡಂತಿರಲ್ಲ, ನಾನು ಶಿಷ್ಯ, ನಾನು ಕೂಡಲ್ಲ, ಅವೆಲ್ಲ ಏನೇನೇನೇ ಮಾತು. ಗುರುಗಳ ಆಜ್ಞಾ, ಅವ್ರು ಕೂಡೋದ್ರೆ ಕೂಡಬೇಕು, ಹೇಳಂದ್ರೆ ಹೇಳಬೇಕು. ಸುಖ ಪಡೋದು ಸುಖ ಪಡಬೇಕು, ದುಃಖ ಪಡೋದು ದುಃಖ ಪಡಬೇಕು. ಟಕ್ಕನ ಏನೇ ಕುತ್ಕೊಂಡ್ಬಿಡ್ತಿದ್ರು. ಗೋಪಾಲದಾಸರು ಮೇನದಲ್ಲಿ ಕುತ್ಕೊಂಡು ಬರಬೇಕು, ಗೋಪಾಲದಾಸರು ಕುದುರೆ ಮೇಲೆ ಕುತ್ಕೊಂಡು ಬರಬೇಕು, ವಿಜಯರಾಯರ ಮುಂದೆ ನಡ್ಕೊಂಡು ಹೋಗ್ಬೇಕು. ಎಂಥ ಗುರು ಶಿಷ್ಯರ ಬಾಂಧವ್ಯ ಅಂದರೆ, ಶಿಷ್ಯನ ಆತ್ಮಸ್ಥೈರ್ಯ ಎಂತಾದಿರಬೇಕು, ಗುರು ಭಕ್ತಿ ಅಂತಾದಿರಬೇಕು. ಯಾಕೆ ಗುರುಗಳು ಆಜ್ಞಾ ಮಾಡಿದ್ದಾರೋ ನನಗೆ ಗೊತ್ತಿಲ್ಲ, ನನ್ನನ್ನು ಪರೀಕ್ಷೆ ಮಾಡಲಿಕ್ಕೆ ಮಾಡಿದ್ದಾರೆ, ನನ್ನ ಮಾಡಿ ಸ್ವಾಮಿ ನನಗೆ ಗೊತ್ತಿಲ್ಲ. ನಿಮ್ಮ ಮಾತನ್ನು ನಡೆಸುವುದು ಭಾಳ ಗಮನದಲ್ಲಿಡ್ರಿ. ಊರಿನಲ್ಲಿ ಕರ್ಕೊಂಡು ಹೋಗಿ ವಿಜಯರಾಯರನ್ನು ಮರ್ಯಾದೆ ಮಾಡ್ತಾ ಇದ್ರು. ಸಭಾದಲ್ಲಿ ಅವ್ರಿಗೆ ದೊಡ್ಡ ಶಾಲವ ತಂದು ಹೊಲಿಸಬೇಕು ಬರ್ತಿದ್ರು, ಅವ್ರಿಗೆ ಹೂವಿನಾರ ಹಾಕಬೇಕು ಅಂತ ಬರ್ತಿದ್ರು, ಕಾಣಿಕೆ ಕೊಡಬೇಕು ಅಂತ ಬರ್ತಾ ಇದ್ರು. ಆಗ ವಿಜಯರಾಯರು ಆಯ್ತಪ್ಪ ಬಹಳ ಸಂತೋಷ ಅಂತ ಪಗಣ ಹಾಕ್ಯೋ ಅಂದ್ಕೊಳ್ಳೆ ಶಾಲು ಹಾಕ್ಸ್ಕೊಂಡ್ಬಿಡ್ತಿದ್ರು. ಅಂದರೆ ವಿಜಯರಾಯರಿಗೆ ಹಾಕಬೇಕಾದ ಶಾಲವನ್ನು ಗೋಪಾಲದಾಸರಿಗೆ ಆ ಜನರು ಹಾಕ್ತಿದ್ರು, ಹಾಕ್ಸ್ಕೊಂಡ್ಬಿಡ್ತಿದ್ರು. ವಿಜಯರಾಯರಿಗೆ ಹಾಕಬೇಕಾದ ಹೂವಿನ ಹಾರವನ್ನು ವಿಜಯರಾಯರು ಹೇಳ್ತಿದ್ರು, ನಮ್ಮ ಬಾಗಣಕ್ಕೆ ಹಾಕರಿ ಅಂತಂದ್ರೆ ಬಾಗಣಕ್ಕೆ ಹಾಕ್ಬಿಡ್ತಿದ್ರು. ಅದು ಯಾವ ದೃಷ್ಟಿಕೋನದಲ್ಲಿ ನನಗೆ ಅನ್ನಿಸ್ತದೆ, ವಿಜಯರಾಯರಿಗೆ ಗೋಪಾಲದಾಸರ ಸ್ವರೂಪ ಪರಿಚಯ ಆಗಿರ್ತದೆ ಅಪರೋಕ್ಷದಿಂದ. ಹೇಳೋದು ನಿನ್ನ ಗಣಪತಿ, ಸಾಕ್ಷಾತ್ ಗಣಪತಿಯೇ ನೀನು ಗೋಪಾಲದಾಸರಾಗಿ ಅವತಾರ ಮಾಡಿ, ನೀನು ವಿಘ್ನ ನಿವಾರಕ, ಆದಿ ಪೂಜೆ ನಿನಗೆ ಆಗಬೇಕು, ಎಲ್ಲರಿಗಿಂತ ಪೂಜೆ ಮೊದಲಾಗಬೇಕು.
ಸೊ ನನಗೆ ಪೂಜೆ ನನ್ನ ಅಂತರ್ಯಾಮಿಯಾದ ಬಿಂಬ ಪೂಜೆ ಮಾಡೋದಕ್ಕೆ ಅವ್ರು ಮಾಡ್ಲಿಕ್ಕೆ ಬಂದಿದ್ದಾರೆ. ನಾನೇನು ಮಾಡ್ತೀನಿ ಗೊತ್ತಾ, ನಿನ್ನ ಅಂತರ್ಯಾಮಿಯಾದ ವಿಘ್ನ ನಿವಾರಕನಾದ ವಿಶ್ವಂಬರನಾಮಕ ಪರಮಾತ್ಮನಿಗೆ ಪೂಜೆ ಮಾಡ್ತೀನಿ ಅಂತೇಳಿ ಗೋಪಾಲದಾಸರಿಗೆ ಹಾಕಿಸ್ಬಿಡ್ತಿದ್ರು. ಅದನ್ನು ಹಾಕಿಸ್ಕೊತಿದ್ರು ಅವರು. ಯಾರು? ಗೋಪಾಲದಾಸ್. ಎಂಥ ದೊಡ್ಡ ವ್ಯಕ್ತಿತ್ವ ಅಂದರೆ ಸುಖ ಬಡು ಅಂತಂದರೆ ಕುದುರೆ ಮೇಲೆ ಕುಡಿದ್ರು, ಕುದುರೆ ಮೇಲೆ ಕೂದ್ರು, ಮೇನದ ಮೇಲೆ ಬಾ ಅಂತಂದ್ರೆ ಮೇನದಲ್ಲಿ ಬಂದರು, ಮತ್ತು ಮುಂದೆ ಹೂವಿನಾರ ಹಾಕಿಸ್ಕೊಂಡ್ರೆ ಹೂವಿನಾರ ಹಾಕಿಕೊಂಡ್ರು, ಗಂಧ ಹಚ್ಕೊಂಡ್ರೆ ಗಂಧ ಹಚ್ಕೊಂಡ್ರು, ಶಾಲು ಹೊರಿಸ್ಕೊಂಡ್ರೆ ಶಾಲು ಹೊರಿಸ್ಕೊಂಡ್ರು, ಎಲ್ಲ ಮಾಡಿಸ್ಕೊಂಡ್ರು. ಅದೇ ವಿಜಯರಾಯರು ಈಗಲೇ ಹೇಳಿದ್ವಿ ನಾವು, ಜಗನ್ನಾಥದಾಸರು ಬಂದು ಅಂದರೆ ಶ್ರೀನಿವಾಸಾಚಾರ್ಯ, ಜಗನ್ನಾಥದಾಸರು ಆಗಿಲ್ಲ, ಶ್ರೀನಿವಾಸಾಚಾರ್ಯ ಮಹಾಪಂಡಿತೋತ್ತಮರು ಬಂದು ವಿಜಯರಾಯರಿಗೆ ಸರೆಂಡರ್ ಆಗಿ ನನಗೆ ಭಯಂಕರವಾದ ರೋಗ ಬಂದರೆ, ನನಗೆ ಮೃತ್ಯು ಬರ್ತದೆ ಅಂತ ಒಂದು ನಿಶ್ಚಯ ಆಗಿಬಿಟ್ಟದೆ, ಪರಮಾನುಗ್ರಹ ಮಾಡಿ ಭಗವಂತ ಸೂಚನೆ ಮಾಡಿದ್ದಾನೆ, ರಾಘವೇಂದ್ರ ಸ್ವಾಮಿಗಳು ನನಗೆ ಸೂಚನೆ ಮಾಡಿದ್ದಾರೆ, ನಿಮ್ಮ ಹತ್ರ ಹೋಗು ಅಂತೇಳಿ ನಾನು ನಿಮ್ಮಲ್ಲಿ ಬಂದಿದ್ದೇನೆ, ಅನುಗ್ರಹ ಮಾಡ್ರಿ ಅಂತಂದಾಗ ವಿಜಯಪ್ರಭುಗಳು ಆಯ್ತಪ್ಪ ಏನು ಚಿಂತೆ ಮಾಡಬೇಡ, ಗೋಪಾಲದಾಸರ ಹತ್ರ ಹೋಗು ಅಂತ ಹೇಳಿ ಕಳಿಸಿ ಗೋಪಾಲದಾಸರಿಗೆ ಒಂದು ಸಂದೇಶ. ಅದೆಂಥ ಸಂದೇಶ ಅಂತ ಮಾತಿನಿಂದ ಅಲ್ಲ, ಅದು ಜಗನ್ನಾಥದಾಸರಿಗೆ ಹೇಳಿ ಕಳಿಸ್ತಿಲ್ಲ, ಜಗನ್ನಾಥದಾಸರ ದ್ವಾರ ಹೇಳಿಲ್ಲ. ಅದು ಹ್ಯಾಂಗೆ ಹೇಳಿದರು? ಅವರು ಅಪರೋಕ್ಷ ಜ್ಞಾನಿಗಳು, ಇವರೊಬ್ಬರು ಅಪರೋಕ್ಷ ಜ್ಞಾನಿಗಳು. ಯಾವಾಗ ಕನಸಲ್ಲಿ ಹೇಳಿದ್ರ, ಅದೃಶ್ಯ ರೂಪದಲ್ಲಿ ಬಂದು ಹೇಳಿದ್ರ, ಸೂಚನೆ ಕೊಟ್ಟರ ಗೊತ್ತಿಲ್ಲ. ಭಗಣ್ಣ ನಮ್ಮ ಕೂಸು ಬರ್ತದೆ, ಈ ಕೂಸಿನಿಂದ ದೊಡ್ಡ ಕೆಲಸ ಆಗಬೇಕಾದ್ರೆ ಶ್ರೀನಿವಾಸಾಚಾರ್ಯರು ಎಂಬುದು ಒಂದು ರತ್ನ ಇದು ಮುಂದೆ ದೊಡ್ಡ ದಾಸರಾಗಬೇಕು, ನನ್ನ ನಿನ್ನ ಎಲ್ಲ ಸಾಹಿತ್ಯವನ್ನು ಪ್ರಪಂಚಕ್ಕೆ ಕೊಡಬೇಕು, ಅದು ಸುಂದರವಾದ ರೀತಿಯಲ್ಲಿ ಕೊಡಬೇಕು. ಅದ ಕಾರಣ ನೀನು ನಿನ್ನ ಆಯುಷ್ಯವನ್ನು ದಾನ ಮಾಡು ಅಂತ ಹೇಳಿ ಕಳಿಸಿರಬೇಕು. ಅದ ಕಾರಣ ತಕ್ಷಣದಲ್ಲಿ ತಮ್ಮ 40 ವರ್ಷ ಆಯಿತು. ಇದು ಇಲ್ಲಿ ಹೇಗೆ ಹೇಳ್ತೀರಿ ನೀವು ಅಂದರೆ ಗೋಪಾಲದಾಸರೇ ಹೇಳಿಕೊಡ್ತಾರೆ. ಜಗನ್ನಾಥದಾಸರ ಬಗ್ಗೆ ಪ್ರಾರ್ಥನೆ ಮಾಡ್ತಾ, ಧನ್ವಂತರಿ ನಾಮಕ ಪರಮಾತ್ಮನನ್ನು ಪ್ರಾರ್ಥನೆ ಮಾಡ್ತಾ ಒಂದು ಹಾಡು ಮಾಡಿದ್ದಾರೆ. ಅಂದರೆ ಜಗನ್ನಾಥದಾಸನ ಉದ್ಧಾರ ಮಾಡಿ. ಎನ್ನ ಭಿನ್ನಪ ಕೇಳೋ ಧನ್ವಂತರಿ ದಯ ಮಾಡೋ ಸಣ್ಣವ ನಿವ ಕೇವಲ. ವಾ ಏನಂತಾರೆ, ನೀ ಕೂಸಿದ್ನಲ್ಲ ಶ್ರೀನಿವಾಸಾಚಾರ್ಯ ಅಂತ ಬಂದು ನಮ್ಮ ಗುರುಗಳು ಕಳಿಸ್ಕೊಟ್ಟಿದ್ದಾರೆ. ಬಹಳ ಸಣ್ಣವರು ಅಂದ್ರೆ ಯಾದ್ರಿಂದ ವಯಸ್ಸಿನಿಂದ ಅಂತ ಅರ್ಥ ಮಾಡಬೇಡ್ರಿ, ಜ್ಞಾನದಿಂದ ಸಣ್ಣವರಲ್ಲ, ದೊಡ್ಡ ಜ್ಞಾನಿಗಳು ಸುಧಾಂತ ಅಧ್ಯಯನ ಮಾಡಿ ಪಾಠ ಪ್ರವಚನ ಮಾಡತಕ್ಕಂಥ ವ್ಯಕ್ತಿ. ಆದರೆ ಸ್ವಲ್ಪ ಪರ್ಪಾಟ ಮಾಡಿ ಸಣ್ಣ ಆಗಿಬಿಟ್ಟಿದೆ. ಯಾವ ಸಣ್ಣ ಅಂದರೆ ಜ್ಞಾನದಿಂದ ಒಂದು ತಿಳುವಳಿಕೆಯಿಂದ ದೊಡ್ಡವರಲ್ಲಿ ಅಪರಾಧ ಮಾಡಬಾರ್ದು, ದೊಡ್ಡವರನ್ನು ತಿರಸ್ಕಾರ ಮಾಡಬಾರ್ದು, ದೊಡ್ಡವರ ನಿಂದೆ ಮಾಡಬಾರ್ದು ಅಂತಂಬೋ ವಿಷಯದಲ್ಲಿ ಸಣ್ಣವನಾಗಿದ್ದ. ಇದು ಖಂಡಿತ ಸಣ್ಣವ ನಿವ ಎಂಬುದಕ್ಕೆ ಆ ಅರ್ಥನೇ ಇರಬೇಕು, ಬೇರೆ ಅರ್ಥ ಇರಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಜಗನ್ನಾಥದಾಸ ಮಹಾಪಂಡಿತರು. ನಿಜವಾಗಿ ಈ ಚರಿತ್ರೆ ನೋಡಿದರೆ ವಿಜಯರಾಯರು ಯಾರಲ್ಲಿ ಓದಿದ್ದಾರೆ, ಸುಧಾ ಓದಿದ್ದಾರಾ ಇಲ್ಲ ಗೊತ್ತಿಲ್ಲ. ಗೋಪಾಲದಾಸರು ಎಲ್ಲಿ ಓದಿದ್ರು ಇಲ್ಲ, ಅವ್ರು ಸಣ್ಣ ಹುಡುಗರಿದ್ದ ಬಡತನದಲ್ಲಿ ಬೆದ್ದವರು. ಕೇವಲ ಒಂದು ಸಂಕಾಪುರದಲ್ಲಿ ಹನುಮಂತ ದೇವರ ಗುಡಿಯಲ್ಲಿ ಜೀವನ ಮಾಡಿಕೊಂಡು ಭಿಕ್ಷಾಟನೆ ಮಾಡಿಕೊಂಡು ಅವರಮ್ಮ ಮನೆ ಕೆಲಸಗಳು ಮಾಡಿ, ಮಂದಿ ಮನೆ ಕೆಲಸ ಮಾಡಿ ಅದರಿಂದ ಬಂದ ಅನ್ನದಿಂದ ಮಕ್ಕಳನ್ನು ಪೋಷಣೆ ಮಾಡಿದವರು. ಬಡತನದಲ್ಲಿ ಬೆಳೆದವರು, ಆದರೆ ಗಾಯತ್ರಿ ಸಿದ್ಧಿ ಪಡೆದವರು. ಯಾರಲ್ಲಿ ಓದಿದ್ರು ಎಂಬುದು ನಮ್ಗೆ ಗೊತ್ತಿಲ್ಲ. ಅವ್ರು ಸುಧಾ ಓದಿದ್ರ, ಚಂದ್ರಿಕಾ ಓದಿದ್ರ, ತರ್ಕತಾಂಡ ಓದಿದ್ರ, ಇವು ಯಾವ ನಮಗೂ ಗೊತ್ತಿಲ್ಲ. ಆದರೆ ಜ್ಞಾನ ಎಂಥದ್ದು ಬಂದಿತ್ತು. ಅಂಥ ವ್ಯಕ್ತಿಗೆ ಇವರು ಏನಾದರೂ ತಪ್ಪು ಮಾಡಿದ್ರು. ಯಾಕಂದ್ರೆ ಅವ್ರು ಹೇಳಿಬಿಟ್ಟು ಜಗನ್ನಾಥ ಅಪರಾಧವನ್ನು ಕ್ಷಮಿಸು, ನಮ್ಮದು ನನ್ನ ತಪ್ಪುಗಳೆಲ್ಲ ನೀನು ಕ್ಷಮಿಸ್ತಿ ಅಂತ ಕರುಣಾನಿಧಿ ಅಂತ ಹೇಳಿದ್ದಾರೆ. ಅದಕ್ಕೆ ಅದನ್ನು ಹೇಳ್ತಾರೆ ಸಣ್ಣವ ನಿವ ಕೇವಲ. ಬಹಳ ಸಣ್ಣವನು. ಯಾವ ವಿಷಯದಲ್ಲಿ ಅಂದರೆ ಎಲ್ಲ ವಿಷಯದಲ್ಲಿ ದೊಡ್ಡವನು, ಜ್ಞಾನದಲ್ಲಿ ದೊಡ್ಡವನು, ಅಧ್ಯಯನದಲ್ಲಿ ದೊಡ್ಡವನು, ಇನ್ನೊಬ್ಬರಿಗೆ ಪಾಠ ಪ್ರವಚನ ಮಾಡುವುದರಲ್ಲಿ ದೊಡ್ಡವನು, ಆಚಾರ ವ್ಯವಹಾರದಲ್ಲಿ ದೊಡ್ಡವನು. ಆದರೆ ಏನಾಯ್ತು ಗೊತ್ತಾ, ಗೋಪಾಲ ವಿಜಯರಾಯರನ್ನು ಸ್ವಲ್ಪ ನಿಂದೆ ಮಾಡಿದ, ಅಲ್ಲಿ ತಿರಸ್ಕಾರ ಭಾವ ತೋರಿಸಿದ. ಅವರು ದಾಸರು, ಅವರಿಂದ ಏನಾಗಬೇಕಾಗಿದೆ, ನಾ ದೊಡ್ಡ ಪಂಡಿತ ಅಂತ ಅಹಂಕಾರಕ್ಕೊಳಗ, ಇದರಿಂದ ಸಣ್ಣವ ಇವ ಕೇವಲ ಪರ್ಪಟ. ಇದಾದ ನಮ್ಮ ಗುರುಗಳು ಹೇಳ್ತಾರೆ, ಇವರನ್ನು ನೀನು ಉದ್ಧಾರ ಮಾಡಿ ತರಬೇಕು. ಎಂಥ ಅದ್ಭುತವಾದ ಚಿಂತನೆ ಕೊಡ್ತಾರೆ. ಕೊನೆಗೆ ಹೇಳ್ತಾರೆ, ಈ ಹಾಡನ್ನು ವಿಜಯರಾಯರು ಗೋಪಾಲದಾಸ ಎಲ್ಲಿ ಮಾಡಿದರು ಅಂದರೆ ಉತ್ತೂರಿನಲ್ಲಿ ಜನಮೇಜಯ ಪ್ರಾಯ ಪ್ರತಿಷ್ಠಿತವಾಗಿರ್ತಕ್ಕಂಥ ವೆಂಕಟರಮಣ ಇದ್ದಾನೆ. ವೆಂಕಟರಮಣ ಇಷ್ಟಿದ್ದಾನೆ, ಸುಮಾರು 1.5 ಅಡಿ ಎತ್ತರ ಇದ್ದಾನೆ. ಬಹಳ ಮುದ್ದಾದ ವಿಗ್ರಹ. ಅದು ಪ್ರಾಯ ಸಾಲಿಗ್ರಾಮ ಶಿಲಾದಲ್ಲಿ ಮಾಡಿರಬೇಕು ಅನ್ಕೋತೀನಿ ನಾನು. ಅದು ಒಡಮುಡಿದ್ದ ಅಲ್ಲ, ಅದೆಲ್ಲ ಬೇಡ ನಮ್ಮ ಚರ್ಚ. ಒಟ್ಟು ಅತ್ಯಂತ ಪ್ರಾಚೀನವಾಗಿರತಕ್ಕಂಥ ಒಂದು ದೇವಾಲಯ ಅದು ವೆಂಕಟರಮಣನ ದೇವಾಲಯ. ಅಲ್ಲಿ ಇರುವ ಆರಾಧ್ಯ ಮೂರ್ತಿ ಶ್ರೀನಿವಾಸ ಸುಂದರವಾಗಿ ನಿಂತ್ಕೊಂಡಿದ್ದಾನೆ, 1.5 ಅಡಿ ಎತ್ತರಿದ್ದಾನೆ. ಆ ವೆಂಕಟರಮಣನ ಎದುರಿಗೆ ಕೂತ್ಕೊಂಡು ಈ ಹಾಡು ಮಾಡಿದ್ರು ಅಂತ ನಮ್ಮ ಚರಿತ್ರೆ ಹೇಳ್ತದೆ. ಅದಕ್ಕೆ ನಿದರ್ಶನವಾಗಿ ಇವತ್ತಿಗೂ ಕೂಡ ಆ ವೆಂಕಟರಮಣನ ದೇವಾಲಯದ ಹೆಸರು ಗೊತ್ತಾ,
ಧನ್ವಂತರಿ ಶ್ರೀನಿವಾಸ ಅಂತ ಹೇಳಿ, ಧನ್ವಂತರಿ ರೂಪಿಯಾಗಿರ್ತಕ್ಕಂಥ ಶ್ರೀನಿವಾಸ ಅಂತಲೇ ಅದು. ಅಲ್ಲಿ ಕೂತ್ಕೊಂಡು ಆ ಶ್ರೀನಿವಾಸನ ಮುಂದೆ ಕೂತ್ಕೊಂಡು ಮತ್ತೆ ಹೇಳ್ತಾರೆ, ಆದಿವ್ಯಾಧಿ ಉನ್ಮಾದ ವಿಭ್ರಮಗಳಿಗೆ ಆದಿ ಔಷಧವು ನೀನೇ. ಎದುರಿಗಿರೋ ರೂಪ ಯಾವುದು? ಶ್ರೀನಿವಾಸನ ರೂಪ. ಇವರು ಹೇಳ್ತಾರೆ ಆದಿ, ಮನುಷ್ಯನಿಗೆ ಬರತಕ್ಕಂಥ ಆದಿ ವ್ಯಾಧಿ ಅಂದರೆ ಮನೋರೋಗಗಳು, ದೇಹದ ರೋಗಗಳು, ಎಲ್ಲದಕ್ಕೆ ಆದಿ ಔಷಧ ನೀನೆ. ನಮ್ಮಲ್ಲಿ ಶಾಸ್ತ್ರದ ಪ್ರಕಾರ ಔಷಧ ಕೊಡುವವನು, ರೋಗಗಳನ್ನು ಪರಿಹಾರ ಮಾಡುವ ರೂಪ ಯಾವುದು ಅಂತಂದರೆ ಧನ್ವಂತರಿ ಅಂತ ಹೇಳಿ. ಅಪಮೃತ್ಯು ಪರಿಹಾರ ಮಾಡುವ ರೂಪ ಯಾವುದು ಅಂದರೆ ನರಸಿಂಹ ಅಂತ ಹೇಳಿ ನಮ್ಮಲ್ಲಿ ಒಂದು ಸಂಪ್ರದಾಯ, ಶಾಸ್ತ್ರಗಳು ಹೇಳ್ತಾ ಇದ್ದಾರೆ, ಇದು ಕಲ್ಪನೆ ಅಲ್ಲ. ಮತ್ತೆ ಎದುರಿಗಿರೋ ರೂಪ ಯಾವುದು ಅಂದರೆ ಶ್ರೀನಿವಾಸ. ಅದು ದಾಸರೇ ಹೇಳ್ತಾರೆ, ಆದಿವ್ಯಾಧಿ ಉನ್ಮಾದ ವಿಭ್ರಮಗಳಿಗೆ ಆದಿ ಔಷಧವು ನೀನೇ. ಎದುರಿಗೆ ಶ್ರೀನಿವಾಸ ನಿಂತ್ಕೊಂಡಿದ್ದಾನೆ. ಶ್ರೀನಿವಾಸ ಹೇಗೆ ನಿಂತ್ಕೊಂಡಿದ್ದಾನೆ? ಮೇಲಿನ ಎರಡು ಕೈಯಲ್ಲಿ ಶಂಖಚಕ್ರ ಹಿಡ್ಕೊಂಡಿದ್ದಾನೆ. ಆ ರೂಪ ಹಾಗೆ ಆಗ ಬೆಟ್ಟದ ಮೇಲೆ ಹೇಗಿದ್ದಾನೋ ಹಾಗೆ ಇದ್ದಾನೆ. ಇದು ಸಣ್ಣ ಮೂರ್ತಿ, ಆತ 9 ಅಡಿ ಎತ್ತರ ಇದ್ದಾನೆ ಬೆಟ್ಟದ ಮೇಲೆ. ಕೈಯಲ್ಲಿ ಕಲಶ ಹಿಡ್ಕೊಂಡಿಲ್ಲ, ಅಮೃತ ಕಲಶ. ಧನ್ವಂತರಿ ನಾಮಕ ಪರಮಾತ್ಮನಾದರೆ ಬಲಗೈಯಲ್ಲಿ ಜ್ಞಾನ ಮುದ್ರೆ ಹಿಡ್ಕೊಂಡು, ಎಡಗೈಯಲ್ಲಿ ಕಲಶ ಅಮೃತ ಕಲಶ ಹಿಡ್ಕೊಂಡಿದ್ದಾನೆ. ಇಲ್ಲಿ ವೆಂಕಟರಮಣನ ವಿಗ್ರಹ ಕೈಯಲ್ಲಿ ಕಲಶ ಇಲ್ಲ, ಜ್ಞಾನ ಮುದ್ರೆ ಇಲ್ಲ. ಆದ್ರೆ ಗೋಪಾಲದಾಸ್ ಹೇಳ್ತಾರೆ, ಇದಾವ ಕರದಿಪ್ಪ ಕಲಶ ಸುಧೆಗರದು ಅಂತಾರೆ. ನೋಡು, ನನಗೆ ಕಾಣಿಸ್ತಾ ಇದೆ ಅಂದ್ರೆ ಗೋಪಾಲದಾಸರೇ ಅಲ್ಲಿ ಶ್ರೀನಿವಾಸನ ರೂಪ ಅದೃಶ್ಯ ಆಗಿಬಿಟ್ಟது. ಅದೃಶ್ಯ ಆಗಿ ಅವರು ಯಾವ ರೂಪವನ್ನು ಪ್ರಾರ್ಥನೆ ಮಾಡ್ತಾ ಇದ್ದಾರೋ ಧನ್ವಂತರಿ ನಾಮಕ ಪರಮಾತ್ಮ ಅವನು ಬಂದು ನಿಂತ್ಕೊಂಡ್ಬಿಟ್ಟಿದ್ದಾರೆ. ಅದರ ಪ್ರತ್ಯಕ್ಷ ಕಾಣ್ತಾ ಇದ್ದಾರೆ. ಅವನ ಕೈಯಲ್ಲಿರುವ ಅಮೃತ ಕಲಶವನ್ನು ಕಣ್ಣಾಲ ನೋಡ್ತಾ ಇದೆ. ಯಾಕಂದ್ರೆ ಈ ದಾವ ಕರದಿಪ್ಪ ಕಲಶ ಸುಧೆಗರದು ನನಗೆ ಕಾಣಿಸ್ತಾ ಇದೆ ತಂದೆ. ನೀನು ಬಲಗೈಯಲ್ಲಿ ಎಡಗೈಯಲ್ಲಿ ಅಮೃತ ಕಲಶ ಹಿಡ್ಕೊಂಡಿಯ. ಆ ಅಮೃತ ಕಲಶದಲ್ಲಿರುವ ಅಮೃತವನ್ನು ಈ ಕೂಸಿಯ ಈ ರೋಗ ಕಳಿ ಅಂತ ಪ್ರಾರ್ಥನೆ ಮಾಡ್ತಾರೆ. ಆಗ ಶ್ರೀನಿವಾಸ ಅಲ್ಲಿ ಧನ್ವಂತರಿ ನಾಮಕ ಪರಮಾತ್ಮ ನಗ್ತಾ ಕೇಳಿದ, ಹೌದಾ, ನಾನ್ಯಾಕೆ ಕಳಿಬೇಕು ಇವನ ರೋಗವನ್ನು? ನೀನು ಹೇಳ್ಬಿಟ್ಟೆ ಕಳಿಬೇಕಾ? ಅಲ್ಲ ಸ್ವಾಮಿ, ಎನ್ನ ಮಾತಲ್ಲವಿದು ಎನ್ನ ಪಿರಿಯರ ಮಾತು ಮನ್ನಿಸಬೇಕು ಕರುಣಿ. ಸ್ವಾಮಿ, ಮೊದಲು ನಾನು ಪ್ರಾರ್ಥನೆ ಮಾಡ್ತಾ ಇದ್ದೀನಿ. ಇವನಿದ್ದಾನಲ್ಲ, ಇನ್ನು ಬಂದಿರೋರು, ಇವನು ಸ್ವಲ್ಪ ಮುಂದೆ ಒಂದು ವಿಷಯದಲ್ಲಿ ಸಣ್ಣವರಾಗಿದ್ದಾನೆ. ವಿಜಯರಾಯರ ಬಗ್ಗೆ ಅವಹೇಳನ ಮಾಡಿ ಅಹಂಕಾರಕ್ಕೊಳಗಾಗಿದ್ದು ಬಿಟ್ಟರೆ ಮತ್ಯಾವ ದುರ್ಗುಣನೂ ಈ ಶ್ರೀನಿವಾಸಾಚಾರ್ಯರಿಲ್ಲ. ನಿನ್ನವರಲ್ಲಿ ಇವಾಗ ಇನ್ನೂ ರಚನೆಗೊಂಡು ಇವನು ನಿನ್ನವರು ಅಂತ ಯಾರಿದ್ದಾರಲ್ಲ, ಆಚಾರ್ಯ ಮಧ್ವರು, ಟೀಕಾಚಾರ್ಯರು ಮೊದಲಾದವರು ಜ್ಞಾನಿಗಳು, ಅವರಲ್ಲಿ ಬಹಳ ಆದರ. ಅವರ ಗ್ರಂಥಗಳನ್ನೆಲ್ಲ ಅಧ್ಯಯನ ಮಾಡಿದ್ದಾನೆ, ಅದನ್ನು ಪಾಠ ಪ್ರವಚನ ಮಾಡಿದ್ದಾನೆ. ದೊಡ್ಡ ವ್ಯಕ್ತಿ, ಈ ಸಣ್ಣ ವ್ಯಕ್ತಿ ಅಲ್ಲ, ಇವನು ಬಹಳ ದೊಡ್ಡ ವ್ಯಕ್ತಿ. ಮತ್ತೆ ನಾನು ಪ್ರಾರ್ಥನೆ ಅನ್ಯರನ್ನ ಭರಿಸೋದಲ್ಲಿ ನಿನ್ನನ್ನು ಸುತ್ತ ನಿನ್ನ ಚಿಹ್ನೆಗಳು ಧರಿಸಿ ನಿನ್ನನ್ನೇ ನಿರಂತರ ಧ್ಯಾನ ಮಾಡ್ತಾ ಇರ್ತಾನೆ, ಪೂಜೆ ಮಾಡ್ತಾನೆ, ನಿನ್ನನ್ನು ಧ್ಯಾನ ಮಾಡ್ತಾ ಇರ್ತಾನೆ, ನಿನ್ನ ಜಪ ಮಾಡ್ತಾನೆ, ನಿಂದು ಎಲ್ಲದರಲ್ಲೂ ಇದ್ದಾನೆ. ಸೊ ನಾನು ಪ್ರಾರ್ಥನೆ ಮಾಡ್ತಾ ಇದ್ದೀನಿ. ಬರೀ ನನ್ನ ಪ್ರಾರ್ಥನೆ ಅಲ್ಲ, ಎನ್ನ ಪಿರಿಯರ ಮಾತು ನನ್ನ ಗುರುಗಳಾಗಿರ್ತಕ್ಕಂಥ ವಿಜಯರಾಯರು ನನಗೆ ಆಗ್ರಹ ಮಾಡಿ ಕಳಿಸಿದ್ದಾರೆ. ನಿನ್ನ ಆಯುಷ್ಯವನ್ನು ಇವನಿಗೆ ಹಾಕು, ಇವನ ರೋಗವನ್ನು ಪರಿಹಾರ ಮಾಡು ಅಂತ ಹೇಳಿದ್ದಾರೆ. ಅದ ಕಾರಣ ದಯಮಾಡಿ ಅನುಗ್ರಹ ಮಾಡುವಂತ ಪ್ರಾರ್ಥನೆ ಮಾಡಿದ್ರು. ಸೊ ಈ ಎಲ್ಲ ಚರಿತ್ರೆ ಏನದಲ್ಲ, ಇದು ಸ್ಪಷ್ಟವಾಗಿರ್ತಕ್ಕಂಥ, ಇದರಲ್ಲಿ ಯಾವ ಸಂದೇಹನೂ ಪಡಬೇಕಾಗಿಲ್ಲ. ಬೇರೆ ಬೇರೆ ಕಥೆಗಳು ಬರ್ತಾವೆ, ಬೇಕಾದಷ್ಟು ಬಂದ ವಿಜಯರಾಯರ ಬಗ್ಗೆ, ಮತ್ತು ಗೋಪಾಲದಾಸರ ಬಗ್ಗೆ, ಜಗನ್ನಾಥದಾಸರ ಬಗ್ಗೆ ಅನೇಕ ಕಥೆಗಳವೆ. ಅವು ಕಥೆಗಳು ಸತ್ಯನ ಅಸತ್ಯನ ಬೇಡ. ದೊಡ್ಡ ಆತ್ಮೀಯರು ಯಾರು ಹೇಳಿದರೆ ಅದು ಸತ್ಯವಾಗಿರ್ತಕ್ಕಂಥದ್ದು. ಸುಮ್ಮನೆ ಒಬ್ಬರ ಬಾಯಿಂದ ಬಂದು ಹುಟ್ಟಣಿಗೆ ಕಥೆಗಳಂತ ಆಗಿದ್ರೆ ಅದನ್ನು ಬಿಟ್ಟು ಬಿಡೋಣ. ಆದರೆ ಒಂದು ಮಾತ್ರ ಸತ್ಯ, ಜಗನ್ನಾಥದಾಸರ ಸ್ವತಃ ಅವರು ರಚನೆ ಮಾಡಿದ ಗೋಪಾಲದಾಸರಾಯ ಎಂಬ ಹಾಡು, ಗೋಪಾಲದಾಸರೇ ಜಗನ್ನಾಥದಾಸರಿಗೆ ಆರೋಗ್ಯವನ್ನು ಕೊಡ್ತಾ, ಆ ರೋಗ ಪರಿಹಾರ ಮಾಡ್ತಾ, ಧನ್ವಂತರಿ ನಾಮಕ ಪರಮಾತ್ಮರನ್ನು ಸ್ತೋತ್ರ ಮಾಡ್ತಾ ಎನ್ನ ಭಿನ್ನ ಬಗ್ಗೆ ಹೇಳೋ ಅಂತ ಯಾವ ಹಾಡು ಹೇಳಿದ್ದಾರೋ ಆ ಹಾಡನ್ನು ನೋಡಿದಾಗ ಸ್ಪಷ್ಟವಾಗ್ತದೆ ಗೋಪಾಲದಾಸರ ಬಗ್ಗೆ, ವಿಜಯರಾಯರ ಬಗ್ಗೆ. ಜಗನ್ನಾಥದಾಸರು ಯಾವುದೋ ಒಂದು ಅಪರಾಧ ಮಾಡಿದರು, ಆ ಅಪರಾಧಕ್ಕಾಗಿ ರೋಗ ಬಂತು, ಆ ರೋಗ ಪರಿಹಾರಕ್ಕಾಗಿ ವಿಜಯರಾಯರನ್ನು ಆಶ್ರಯಿಸಿದರು. ವಿಜಯ ಪ್ರಭುಗಳು ಗೋಪಾಲದಾಸರ ಬಳಿಗೆ ಕಳಿಸಿದರು. ಗೋಪಾಲದಾಸರು ಶ್ರೀನಿವಾಸಾಭಿನ್ನನಾಗಿರ್ತಕ್ಕಂಥ ಧನ್ವಂತರಿ ನಾಮಕ ಪರಮಾತ್ಮನನ್ನು ಸ್ಮರಣೆ ಮಾಡಿ ಆಯುರ್ದಾನ ಮಾಡಿದರು, ಆರೋಗ್ಯ ಭಾಗ್ಯವನ್ನು ಕಳಿಸಿದರು, ದೊಡ್ಡ ವ್ಯಕ್ತಿಯನ್ನ ಮಾಡಿದರು ಎಂಬ ಚರಿತ್ರೆ ನಮಗೆ ಸ್ಪಷ್ಟವಾಗ್ತದೆ ಅಂತ ಹೇಳ್ತಾ
ಇವತ್ತಿಗೆ ಇಲ್ಲಿ ಕಥೆ ಮುಗಿಸೋಣ. ಮತ್ತೆ ಮುಂದೆ ವಿಸ್ತಾರವಾಗಿ ಹೆಚ್ಚಿನ ಕಥೆಯನ್ನು ಹೇಳಕ್ಕೆ ಪ್ರಯತ್ನ ಮಾಡೋಣ. ಹರೇ ಶ್ರೀನಿವಾಸ.